ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿ ನಿವಾಸದಲ್ಲಿ ಕೋಟಿ ಕೋಟಿ ಕ್ಯಾಶ್ ಸಿಕ್ಕಿದ್ದು ಎಲ್ಲರಿಗೂ ತಿಳಿದಿರೋ ವಿಷಯ. ಎಷ್ಟು ದಿನ ಇದೆಲ್ಲ ಹಣ ಗುತ್ತಿಗೆದಾರರದ್ದು ಅಂತಾನೆ ಹೇಳಲಾಗ್ತಿತ್ತು. ಆದ್ರೀಗ ಈ 2 ಕೋಟಿ ಹಣಕ್ಕೆ ಇದೀಗ ವಾರಸುದಾರನೊಬ್ಬ ಹುಟ್ಟುಕೊಂಡಿದ್ದಾರೆ. ನಿನ್ನೆ ಬೆಳಗ್ಗೆ ಆನಂದರಾವ್ ಸರ್ಕಲ್ನಲ್ಲಿರುವ ರಾಜಮಹಲ್ ಲಾಡ್ಜ್ನಲ್ಲಿ ಬರೋಬ್ಬರಿ 2 ಕೋಟಿ ಹಣವನ್ನ ಆದಾಯ ತೆರಿಗೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು. ಕ್ಯಾಶು ಐಟಿ ಸೇರ್ತಿದ್ದಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಕೌಂಟೆಂಟ್ ತಣ್ಣಗೆ ಮೂಲೆ ಸೇರಿದ್ದಾರೆ. ಆದ್ರೆ ಈಗ ಈ ಕೋಟಿ ಕಹಾನಿಗೆ ಟ್ವಿಸ್ಟ್ ಸಿಕ್ಕಿದ್ದು, ಉದ್ಯಮಿಯೊಬ್ಬ ಈ ಹಣ ನಂದು ಅಂತ ಬೊಬ್ಬೆ ಹಾಕ್ತಿದ್ದಾನೆ. ಎಸ್, ಮೊದಲು ಈ ಕ್ಯಾಶ್ ನೋಡಿದವರೆಲ್ಲ ಪಕ್ಕಾ ಈ ಹಣ ಗುತ್ತಿಗೆದಾರರಿಂದ ಬೇಕಿದ್ದು ಅಂತಾನೆ ಅಂದುಕೊಂಡಿದ್ರು. ಆದ್ರೆ ಈಗ ದಾವಣಗೆರೆ ಮೂಲದ ಉದ್ಯಮಿ ಈ ಕೋಟಿ ಹಣ ಕಂತೆ ನಂದೆ ಅಂತ ಪುರಾಣ ಬಿಚ್ಚಿದ್ದಾನೆ. ಪರಿಚಯಸ್ಥರಿಗೆ ಈ ಹಣ ಸಂದಾಯ ಮಾಡುವಂತ ನಾರಾಯಣಗೌಡಗೆ ನಾನೇ ಈ ಹಣ ಕೊಟ್ಟಿದ್ದೆ ಅಂತ ಐಟಿ ಆಫೀಸರ್ಸ್ಗೆ ಫೋನ್ ಮಾಡಿ ಹೇಳಿದ್ದಾನೆ. ಈ ಹಣ ಯಾರಿಗೆ ಕೊಡಬೇಕು ಅಂತ ಮಾಡಿದ್ದೆ ಅಂತ ಅಧಿಕಾರಿಗಳು ಮರುಪ್ರಶ್ನೆ ಮಾಡಿದ್ರೆ ಉದ್ಯಮಿ ನೋ ಆನ್ಸರ್ ಅಂತಿದ್ದಾನಂತೆ. ಒಂದ್ ವೇಳೆ ಇದು ಉದ್ಯಮಿಯದ್ದೇ ಹಣ ಆಗಿದ್ರೆ ನಾರಾಯಣಗೌಡ ಯಾಕೆ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೊಂಡಿಲ್ಲ? ತಪ್ಪೇ ಇಲ್ಲ ಅಂದ ಮೇಲೆ ನಾರಾಯಣಗೌಡ ಐಟಿ ರೇಡ್ ಆಗ್ತಾ ಇದ್ದ ಹಾಗೆ ಎಸ್ಕೇಪ್ ಆಗಿದ್ದಾದ್ರೂ ಯಾಕೆ? ಇನ್ನು ಹಾವೇರಿಯ ನಿವಾಸದಲ್ಲಿ ಸಿಕ್ಕ 25 ಲಕ್ಷ ರೂಪಾಯಿ ಯಾರದ್ದು? ಈ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಕೇಸ್ ಹಳ ಹಿಡಿಸೋಕೆ ಅಂತಾನೆ ಉದ್ಯಮಿ ಹೆಸರಲ್ಲಿ ಯಾರೋ ಬೇಕಂತಾನೆ ಕಾಲ್ ಮಾಡಿಸಿದ್ದಾರಾ ಅನ್ನುವ ಅನುಮಾನ ಮೂಡಿದೆ. ದತ್ತರಾಜ್ ಪಡ್ಕೋಣೆ, TV5 ಬೆಂಗಳೂರು.